ಇವತ್ತು ಜಗತ್ತಿನೊಳಗ ಹಣನೇ ಹೆಚ್ಚದ ಅಂದ್ರ ಯಾಕ್ರಿ ಮನುಷ್ಯ ಜನ್ಮಕ್ಕ ನಾವು ಹುಟ್ಟಿ ಬಂದದ್ ಹಿಡ್ಕೊಂಡು ಹೌದ್ ನಮ್ಮನ್ನ ಓದು 3 ಮಳ ತೆಗದ ಹಡ್ಡಿ ಮ್ಯಾಲ ಕಾಲಿಡೋದ್ರೊಳಗೆ ನಮಗ ಹಣನೇ ಕಾರಣದ. ಹೌದು 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 ಹಣ ಇಲ್ಲದೆ ಏನ್ ನಡೆಯಲ್ಲ. ಹಣ ಇಲ್ಲದ ಯಾವುದ ಕಾರ್ಯ ನಡೆಯಂಗಿಲ್ಲ. ಅದಕ್ಕೊಂದು ಮಾತು ಹೇಳುದ ನಮ್ಮ ಸರಜೋಡಿ ಕಲಾವಂತರಿಗೆ ಮಾಳು ಮಾಸ್ತರ್ಗ ಏನಂತ ಹೇಳ್ಬೇಕತ್ತೀರಿ? ಅವ್ರು ಹೇಳಿದ್ರು ಆ ಗುಣದಿಂದನೇ ನಡೆದದ. ಹೌದು ಗುಣಾನೇ ಶ್ರೇಷ್ಠದ. ಜಗತ್ತಿನೊಳಗೆ ಎಷ್ಟೋ ಮಂದಿ ಗುಣ ಚಲೋ ಐತಿ ಹೇಳಿ ಹೇಳಿ ಆಗಿ ಹೋಗ್ಯಾರ. ಅದನ್ನ ನಿಮಗ ಮುಂದೆ ಮಾತಾಡ್ತನು. ಹೌದು ಸತ್ಯಹರಿಶ್ಚಂದ್ರ ರಾಜ ಹೌದ್ ಐಶ್ವರ್ಯನ್ನ ಬೇಡಿದ ಯಾರು? ವಿಶ್ವಾಮಿತ್ರ. ಹೌದ್ ಎದ್ರಾಗ ಕೇಳಿದ ರಾಜ್ಯ ಹೇಳು. ಹೆಂಗ್ ಕೇಳ್ತಾನ್ರಿಪ್ಪ? ಕನಸಿನಾಗ ಸ್ವಪ್ನದೊಳಗ ಬಂದು ವಿಶ್ವಾಮಿತ್ರ ಹರಿಶ್ಚಂದ್ರ ಕೇಳ್ತಾನ, ನಿನ್ನ ರಾಜ್ಯ ನನಗೆ ಬೇಕಾಗೈತಿ ಓ ತಂದವ. ಹೌದು ಹೌದು ಕನಸಿನಾಗ ಕೇಳಿದ ಗಸ್ಸನ ಸ್ವಪ್ನದಿಂದ ಎದ್ದು ಕುಂತು ನೋಡ್ತಾನ, ಯಾರು ಕಾಣಲಿಲ್ಲ. ಹೌದು ಮುಂಜಾನೆ ಎದ್ದು ಜಾಮ ಜಳಕ ಮಾಡ್ಕೊಂಡ ವಿಶ್ವಾಮಿತ್ರ ಬಲ್ಲೆ ಹೋಗಿ ಗುರುವಿಗೆ ಹೇಳ್ತಾನ, ಹೌದ್ ಯಪ್ಪ ನಿನ್ನೆ ರಾತ್ರಿ ನೀವು ಕನಸಿನಾಗ ನನ್ನ ರಾಜ್ಯ ಕೇಳಿರಿ, ತಗೋರಿ ನನ್ನ ರಾಜ್ಯ ಅಂತೇಳಿ ಎಲ್ಲಾ ಐಶ್ವರ್ಯವನ್ನ ಕೊಟ್ಟು ಮೈ ಮೇಲೆ ಇರ್ತಕ್ಕಂಥ ಬೆಳ್ಳಿ ಬಂಗಾರ ಮುತ್ತು ರತ್ನಗಳನ್ನ ತೆಗೆದಿಟ್ಟ ಸಾದಾ ಅರಿವಿ ತಗೊಂಡ ಹೊಂಟ. ಹೌದು ಹೌದ್ರಿ ಸರ. ನೋಡ್ರಿ ಮಾತ್ಮರ ಪುಣ್ಯಾತ್ಮರೇ ಮಾತು ಕೇಳ್ರಿ. ಇಲ್ಲಿ ಪುಣ್ಯಾತ್ಮರೇ ರೊಕ್ಕ ಇಲ್ಲ ತಂದ್ರ ಏನು ಮಾಡಕ್ಕ ಸಾಧ್ಯ ಇಲ್ಲ. ಹೌದ್ ಇಟ್ಟೆಲ್ಲಾ ಕೊಟ್ಟಿಕರೆ ವಿಶ್ವಾಮಿತ್ರ ತಾನ ಹೌದ್ ಗುರು ದಕ್ಷಿಣೆ ಕೊಡುದಿಲ್ಲ ಅಂತ ಗುರು ದಕ್ಷಿಣೆ ಕೊಟ್ಟು ನೀರು ಬಿಡಬೇಕು ಹರಿಶ್ಚಂದ್ರ ಅಂತ ಹೇಳಿದ. ಹೌದು 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 ಹೌದ್ರಿ. ನೋಡ್ ಅಂತ ದೊಡ್ಡ ಗುಣ ಇತ್ತು, ರಾಜ್ಯ ಬಿಟ್ಟಿದ್ದ ಸುಮ್ಮನೆ ಹಾಕಿರಲಿಲ್ಲ. ಹೌದು ಹೌದು ಅಂತ ದೊಡ್ಡ ಗುಣದಿಂದ ಅಷ್ಟ ಐಶ್ವರ್ಯ ಎಲ್ಲ ಬಿಟ್ಟಿದ್ದ. ಗುಣ ದೊಡ್ಡದಿತ್ತಂದ್ರ ಮತ್ತ ಗುರುದಕ್ಷಿಣೆ ಯಾಕೆ ಕೇಳಿದ? ಹೌದು 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 ಅವಾಗ ಗುರುದಕ್ಷಿಣೆ ಕೊಡಬೇಕಾದ್ರೆ ಎಲ್ಲನ್ನ ಏನ್ರಿ ಗುರುದಕ್ಷಿಣೆ ಕೊಟ್ಟು ನೀರು ಬಿಡ್ಬೇಕಂದ್ರೆ ಎಲ್ಲಾ ಸಿರಿ ಸಂಪತ್ತ ಕೊಟ್ಟಿದ್ದ. ಹೌದ್ ತನ್ನ ಹೆಂಡತಿ ಮಕ್ಕಳಿಗೆ ಮಾರಿ ಮಾರಿ ತಮಗೆಲ್ಲ ಗೊತ್ತದ ಪುಣ್ಯಾತ್ಮರಿ. ಹೌದ್ ಹೆಂಡ್ರ ಮಕ್ಕಳನ್ನ ಮಾರಿ ಹೌದ್ ವಿಶ್ವಾಮಿತ್ರಗ ಗುರುದಕ್ಷಿಣೆ ಕೊಟ್ಟ ರಾಜ್ಯ ಬಿಟ್ಟಾನು. ಹೌದು 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 ಮುಂದೆ ತನ್ನ ಮಗ ಲೋಹಿತಾಶ್ವರ ತೀರ್ಕೊಂಡಾಗ ಹೌದ್ ಸ್ಮಶಾನ ಭೂಮಿ ಒಳಗ ಅವನ ದಹನ ಮಾಡಬೇಕಾದ್ರ ಅಲ್ಲೂ ದಕ್ಷಿಣ ಕೇಳ್ಯಾನು. ಹೌದು 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 ಜಗತ್ತಿನೊಳಗೆ ನಿಮ್ಮ ಗುಣನೇ ಶ್ರೇಷ್ಠ ಇತ್ತಂದ್ರ ಯಾಕೆ ಹಣ ಕೇಳಬೇಕಾತು? ಕಾರಣ ಏನಿತ್ತು? ಹೌದು 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 ಹೇಳಿದ್ರು ಅವರು. ಏನ್ರಿ ಜೇವರ್ಗಿ ಚನ್ನಬಸಪ್ಪ ಗೌಡ್ರು, ಹವಿನಾಳ್ ಚಂದ್ರಪ್ಪ ಮುತ್ಯಾರು, ರೋಗಿ ಕಲ್ಲಪ್ಪ ಮುತ್ಯಾರು ಇವ್ರೆಲ್ಲ ರೊಕ್ಕಿಲ್ಲದ ಹಾಡ್ಯಾರು. ಒಬ್ರಿ ಪಟ್ಟಿ ಮೇಲೆ ಹಾಡ್ಯಾರು. ಮಾಲು ಮಾಸ್ತರ್ ಅವ್ರ ಇವ್ರೆಲ್ಲ ರೊಕ್ಕ ಇಲ್ದನು ಹಾಡ್ಯಾರು, ಮೈಕ್ ಇಲ್ದನು ಹಾಡ್ಯಾರು, ಡಗ್ಗ ಇಲ್ದನು ಹಾಡ್ಯಾರು. ಹೌದ್ ಇದು ನಿಮ್ ತಲೆ ಒಳಗಿರ್ಲಿ. ಹೆಂಗ್ರಿ ಮೈಕು ಇಲ್ದ ಹಾಡ್ಯಾರು, ಹೌದ್ ಡಗ್ಗ ಇಲ್ದ ಹಾಡ್ಯಾರು. ಹೌದು ಅವಾಗ ಕೊಬ್ಬರಿ ಪಟ್ಟಿ ಮ್ಯಾಗ ಹಾಡ್ಯಾರು. ಎಷ್ಟೋ ಮಂದಿ ಊಟ ಮಾಡಿ ಊಟದ ಮೇಲೆ ಬೆಳತಕ್ಕ ಹಾಡ್ಯಾರು. ಹೌದು ಹೌದು ಹೌದ್ರಿಪ್ಪ. ಅದು ಆಗಿನ ಸಮಯ ಹಂಗಿತ್ತು. ಹೌದ್ ಮೊದಲ ಊರಿಗೆ ಒಂದ ಲ್ಯಾಂಡ್ಲೈನ್ ಮೊಬೈಲ್ ಇದ್ದು. ಹೌದ್ ಈಗ ಎಷ್ಟು ಮಂದಿ ಕುಡ್ಯಾರ? ಇವ್ರೆಲ್ಲ ಕಿಸೆ ಚೊಕ್ ಮಾಡ್ರಿ. ಎಲ್ಲಾರ ಮೊಬೈಲ್ ಕಿಶಾಗ ಒಂದೊಂದು ಮೊಬೈಲ್ ಅದಾವ. ಇವ್ ಯಾಕೆ ಮೇಂಟೈನ್ ಮಾಡತ್ತನ ಗೊತ್ತಾಗೋತ್ ನನಗ. ಇಲ್ಲ ಪರ್ಸನಲ್ ನಂಬರ್ ಒಂದ್ ಐತೆ ಅವಂದು. ಹೌದು ಜಗತ್ತಿನ ನಿಮಗೆ ಹೇಳುದು ಇಷ್ಟೇ ಅದ. ಅವ್ರ 100 ಕಿಲೋಮೀಟರ್ ಅದು ಹೋಗುದಿತ್ತಂದ್ರೆ ಹೆಂಗ್ ಹೋದ್ರು? ಅವರು ರೊಕ್ಕ ತಗೊಂಡಾರ 100 ಕಿಲೋಮೀಟರ್ ನಡ್ಕೋತ ಹೆಂಗ್ ಹೋಗ. ಜಗತ್ತಿನೊಳಗ ಒಂದು ನೇಮ್ ಅದ. ಆ ನೇಮ ನಿಷ್ಠೆಗಳ ನಡೆದಾವತ್ ಹೇಳಿ ಹಂಗೆ ಅದನ್ನ ಬಳಸ್ಕೊಂಡು ಬಂದಾರು. ಅದಕ್ಕೆ ಜಗತ್ತಿನೊಳಗೆ ಯಾವೇ ವಸ್ತು ಯಾರೇ ಮಾಡ್ಲಿ ಒಂದು ಕಾಯಿ ಅಲ್ಲ, ಒಂದು ಉಪ್ಪಿನ ಹಳ್ಳ ತರಬೇಕಾದ್ರೆ ರೊಕ್ಕ ಕೊಡಬೇಕಾಗ್ತದ. ಹೌದು 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 ಜಗತ್ತಿನೊಳಗ ಗುಣ ಚಲೋ ಇದ್ದಾವ ಎಷ್ಟೋ ಮಂದಿ ಮಹಾತ್ಮರು ಇವತ್ತು ದೇಹ ಬಿಟ್ಟು ಕೂಡ. ಹೌದ್ ಒಂದ ನೋಡುನು ಇವತ್ತ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರಪಿತ ಅನಿಸ್ಕೊಂಡೆಲ್ಲಣ್ಣ. ಹೌದು ಹೌದು ಹೌದ್ರಿ ಸರ. ಅಂತ ಮಹಾತ್ಮರು ತೀರ್ಕೊಂಡಾಗ ಗುಣದ್ಲೆ ಬಹಳ ಚಲೋ ಇದ್ರು. ಹೌದ್ ಅಹಿಂಸಾ ಪರಮ ಧರ್ಮ ಅಂದ್ರು. ಹೌದು ಬಡಿಲಾರ್ದೆ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ರು. ರಕ್ತಪಾತ ಬ್ಯಾಡತೇಳಿ ಎಷ್ಟೋ ದಿವಸ ಹೋರಾಟ ಮಾಡಿ ಹೌದು 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 ದೇಶಕ್ಕೆ ಸ್ವತಂತ್ರ ತಂದು ಕೊಟ್ರು. ಅವ್ರು ತೀರ್ಕೊಂಡ ಮೇಲೆ ಹೊತ್ತು ಗುಣ ಬಹಳ ಚಲೋ ಐತಿ ಹೇಳಿ ಹೇಳಿ ಅವ್ರನ್ನ ಯಾರೇ ಒಂದ್ 4 ದಿನ ಮನ್ಯಾಗ ಇಟ್ಕೊಂಡ್ರ ಇಲ್ರಿಪ್ಪ ಇಟ್ಕೊಂಡ್ರು. ಇಟ್ಕೊಳಂಗಿಲ್ರಿ. ಯಾಕ ಜಗತ್ತಿನೊಳಗ ರೊಕ್ಕಕ್ಕೆ ನೋಡ್ರಿ ಇವತ್ತು ಧನಲಕ್ಷ್ಮಿ ಅಂತೇಳಿ ನನ್ನವ್ವ ಒಂದು ಸ್ಥಾನ ಪಡೆದಾಳು. ಹೌದ್ ಪಡೆದಾಳ್ರಿಪ್ಪ ಪಡೆದಾಳ. ಯಾಕ ಲಕ್ಷ್ಮಿಗಳೊಳಗ ನೀವು ಮಾಡು ಕಾರ್ಯಕ್ಕದೊಳಗ ನೀವು ಮಾಡು ಕಾಯಕ್ಕದೊಳಗ ನೀವು ಹೆಂಗಿರ್ತೀರಿ ಹಂಗ ಜಗತ್ತು ನಡೀತದ. ಹೌದ್ ಅದಕ್ಕೆ ಹೇಳಿದ್ರು ಅವರು,
ಹಾಲು ಮತದೊಳಗೆ ಯಾರೇ ಇಂಥ ಡೊಳ್ಳಿನ ಹಾಡ ಹಾಡಿ ರೊಕ್ಕ ತಗೊಂಡು ಯಾರೇ ಗುಡಿ ಕಟ್ಟುಕೊಂಡಾರನ ಹಾ ಮಾತಾಡಿರಿಪ್ಪ. ಆಕ್ಚುಲಿ ಇಂತ ಸತ್ಯ ಸಿದ್ಧರ ಶಿವಸ್ಥಾನದೊಳಗ ಅವರು ದುಡ್ಕೊಂಡಾರ ರೊಕ್ಕ ತಗೊಂಡಾರ ಅಂತಕ್ಕಂಥದ್ದು ಇವತ್ತು ನಾವು ರೊಕ್ಕ ತಗೊಂಡೆವು, ನೀವು ರೊಕ್ಕ ತಗೊಂಡೆವು. ಹೌದು. ಯಾಕ ನಾವು ನೀವು ರೊಕ್ಕ ತಗೊಲಿಲ್ಲ ಅಂದ್ರ ನಮ್ಮ ಸಂಸಾರ ನಡೆಯಂಗಿಲ್ಲ ಅಂತೇಳಿ ತಿಳ್ಕೊಂಡು ಹೌದು ಹೌದು ಜಗತ್ತು ನಮ್ಮ ಸಂಸಾರ ನಡೆಯುವ ಸಂಬಂಧ ಇವತ್ತು ರೊಕ್ಕದ ಮ್ಯಾಲ ಈ ಜಗತ್ತು ನಿತ್ತದ ತೇಳಿ ನನ್ನ ವಾದ ಮಾಡ್ಲಾಕತ್ಯದ. ಹೌದು 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 ಯಾಕೆ ಈ ಸತ್ಯ ಸಿದ್ಧರ ಶಿವಸ್ಥಾನದೊಳಗೆ ದುಡಿದೆ ಹೌದು. ಯಾವ ನಮ್ಮ ಇಂಡಿ ಜಟ್ಟಪ್ಪ ಕಾಕರು ಗುಡಿ ಕಟ್ಕೊಂಡು ದೇವರಾಗಿ ಕೂತಾರು. ರೊಕ್ಕಾರೆ ಬಾಳ ತಗೋತಿದ್ರ ಅವ್ರ. ರೊಕ್ಕದ ಹೇಳಬೇಡ, ಹೌದು ಜಗತ್ತಿನೊಳಗ ಹಾಡಿ ಹೌದು ಇದೇ ಯಾವ ಹಾಲು ಮತ್ತದೊಳಗ ಹಿರಿಯ ಕಲಾವಂತರು ಮಾತಿನ ಮುತ್ತು ಮರಿಲಾರದ ಜ್ಯೋತಿ. ಆಹಾ. ಯಾಕ ಸೊನ್ನಾಳ ಹನುಮಂತ ಗೌಡ್ರಪ್ಪ ಅಂತಂದ್ರ ಅವ್ರನ್ನ ಮಾತು ಕೇಳಿದವರಿಗೆ ಅವ್ರಿವರಿಗೆ ಮತ್ಯಾರಿಗೆ ಅಲ್ಲ, ಸೊನ್ನಾಳ ಹನುಮಂತ ಗೌಡ್ರಿಗೆ ಅಟ್ಟೆ ಮಾತಿನ ಮುತ್ತು ಅಂತ ಹೇಳಿ ಕರ್ದಾರ. ಹೌದು ಹೌದು ಹೌದ್ರಿ ಸರ. ಅವರಲ್ಲಿ ಬರ್ತಕ್ಕಂತ ಮಾತ ಶಾವಿಗೆ ಎಳಿಗತೆ ಬರ್ತಿದ್ದು. ಹೌದು. ಯಾಕ ಅಂತ ಅಮೃತ ಉಣ್ಣಬಡಿಸ್ತಿದ್ರು. ಅವರು ಕೂಡ ಜಗತ್ತಿನೊಳಗ ಇವತ್ತ ಗುಡಿ ಕಟ್ಕೊಂಡು ದೇವರಾಗಿ ಕುಂತಾರು. ಹೌದು ಹೌದು ಹೌದು. ಯಾಕ ನಾವು ತಗೊಂಡಿದ್ರು ಕೂಡ ಸತ್ಯ ಸಂಘದೊಳಗ ಕಾಯಕ ಮಾಡ್ಲಕ್ಕ ನಮ್ಮ ಸಂಸಾರ ನಡಿಬೇಕಾಗೈತಿ. ಅದಕ್ಕೋಸ್ಕರ ಜಗತ್ತಿನೊಳಗ ಗುಣಕ್ಕಿಂತ ಹಣ ಶ್ರೇಷ್ಠ ಅಂತ ಹೇಳಿ ಇವತ್ತು ನಮ್ಮ ಪಾಲಿಗೆ ಬಂದದ್ದು ಹಣ ಐತಿ, ಹಣನೇ ಶ್ರೇಷ್ಠ ಅಂತ ಹೇಳಿ ನಮ್ಮ ವಾದ ಐತಿ. ಹೌದು ಹೌದು ಹೌದು. ರೊಕ್ಕ ತಗೊಂಡ್ ಯಾರು ಗುಡಿ ಕಟ್ಕೊಂಡಾರ ಅಂತ ಕೇಳಿದ ಇಲ್ಲ. ಯಾಕಂದ್ರ ರೊಕ್ಕ ತಗೊಂಡ ಗುಡಿಯರೇ ಕಟ್ಕೊಲಿ, ಯಾವುದೇ ಗುಡಿನೇ ಕಟ್ಟಬೇಕಾರ ಮೊದಲು ರೊಕ್ಕ ಬೇಕು. ಏನೇ ಮಾಡ್ಬೇಕಾದ್ರು ಇಲ್ಲಿ ನೋಡ್ರಿ, ಈಗ ನಮ್ಮದು ದೇವಸ್ಥಾನ ಕಟ್ಟಡ ಚಾಲು ಐತಿ. ಹೌದು. ಪುಣ್ಯಾತ್ಮರೇ ನೀವೆಲ್ಲಾರು ಯಾರ್ಯಾರು ಹೆಂಗದಾರ ಈಗ ನೋಡ್ರಿ, ಊಟಕ್ಕೆ ನೀಡುವತ್ನ್ಯಾಗ ಆಳ್ ಹೆಂಗೈತಿ ಹಂಗ ಜರ್ಜರ್ ಆಳ್ ನೋಡ್ಯಾರ ನೀಡು ಅಂತಾರ. ಹಂಗ ಊರಾಗ ಸಾವುಕಾರ ಇದ್ದಂದ್ರ ಅವಂಗೊಂದ್ 5,000 ಬರಿ, ಇವ್ ಬಡವದನ 500 ಬರಿ. ಯಾಕ ಆನಿ ಬಾರ ಆನಿಗೆ, ಇರಿಬಿ ಬಾರ ಇರಿಬಿಗೆ. ಹೌದು. ಇಂಥದೆಲ್ಲ ಜಗತ್ತಿನೊಳಗೆ ದೇವರಿಗೆ ನಾವು ಗುಡಿ ಕಟ್ಟಬೇಕಾರ ಇಲ್ಲಪ್ಪ. ಹಾಲ್ಸರ್ಗುಡ ಹನುಮಂತ ಮಾಸ್ತರ್ನ ಗುಣ ಚಲುವತಿ ಅವಂದ್ ಕಲ್ ತಂದು ಕೊಡ್ತಾನಂದ್ರ ಕುಡಾಕ ಏನ್ ಬೇಕು? ಹಣ ಬೇಕು. ಹೌದು ಹೌದು ಹೌದು. ನಿಮ್ಮಲ್ಲಿ ಕುಡು ಗುಣ ಇದ್ರು ಕೂಡ ಕೊಡಾಕ ನಮಗ ಹಣ ಬೇಕು. ಹಣ ಇದ್ರೇನೆ ನಿಮಗ್ ಕುಡಾಕ ಗುಣ ಬರ್ತದ. ಹೌದು ಹೌದು. ಅದಕ್ಕ ಬಹಳ ಇನ್ನ ಈ ಹಣ ಗುಣದ ವಿಷಯಗಳನ್ನ ಮುಂದೆ ಪ್ರತಿಪಾದನೆ ಮಾಡುದದ. ಯಾಕಪ್ಪ ಅಂತಂದ್ರ ಜಗತ್ತಿನೊಳಗೆ ಎಷ್ಟೋ ಜಾತ್ರೆಗಳು ಮಾಡ್ಬೇಕಾರ ಮಣ್ಣಿ ಇದೇ ನಾವು ಗುತ್ತಪ್ಪ ದೇವ್ರ ಜಾತ್ರೆಗೆ ಬಂದಿದ್ವು. ಟಗರ್ ಕಾಳಗದ ಇಟ್ಟುದು ಲಿಸ್ಟ್ ಇತ್ತು. ನಾವು ಬಂದ ಮೇಲೆ ಟಗರ್ ಕಾಳಗ್ ಚಾಲು ಅದು. ಫಸ್ಟ್ನೇ ಬಹುಮಾನ ಒಬ್ಬ ಕೊಟ್ಟಿದ್, 2ನೇ ಬಹುಮಾನ ಒಬ್ಬ ಕೊಟ್ಟಿದ್ದ. ಅದ್ ಬಿಟ್ಟ ಮೊದಲನೇ ಬಹುಮಾನ ಹಾಲ್ಸರು ಹನುಮಂತ ಮಾಸ್ತರ್ ಗುಣ ಚಲುವತಿ, ಹನುಮಂತ ಮಾಸ್ತರ್ನ ಗುಣ. 2ನೇದ್ದು ನಮ್ಮ ಮಾರುತಿ ಕಾಕಂದ ಗುಣ. ಹಿಂಗ ಬರೆಯಕ್ ಬರಂಗಿಲ್ಲ. ಪೈಲಾ ಬಹುಮಾನ ಹಣ ಎಷ್ಟತಿ? 10,000 ರೂಪಾಯಿ. 2ನೇ ಬಹುಮಾನ ಹಣ ಎಷ್ಟತಿ? 8,501 ರೂಪಾಯಿ. ಹಿಂಗ ಜಗತ್ತಿನೊಳಗ ಹಣ ಬರ್ದದಕ್ಕಾಗಿ ಜಗತ್ತಿದ ನಡೆದೈತಿ. ಹೌದು ಹೌದು ಹೌದು. ಇದು ನೀವು ತಿಳ್ಕೋಬೇಕಾಗೈತಿ. ಹೌದು. ಅದಕ್ಕೆ ಇನ್ನು ಬಹಳ ಏನು ಮಾತನಾಡ್ಲಾರ್ದೆ ಹೆಂಗ್ರಿ